So I was looking at one more statistics. ಇಂಡಿಯಾದಲ್ಲಿ 52 million cases are still pending in Indian courts. So my question will be, ನಮ್ಮ ಇಂಡಿಯನ್ ಲಾದು ಒಂದು ಅಡ್ವಾಂಟೇಜ್ ಏನಿದೆ, ಅಂದ್ರೆ ಒಂದು ಸ್ಟ್ರೆಂತ್ ಅಂತ ಏನಿದೆ, ಅದ್ರ ಜೊತೆಗೆ ಲೂಪ್ ಹೋಲ್, ವಾಟ್ ಈಸ್ ದ ಬಿಗ್ಗೆಸ್ಟ್ ಲೂಪ್ ಹೋಲ್ ಇನ್ ಇಂಡಿಯನ್ ಲಾ? This is not a strength at all. Exactly, which according to me is for the benefit of certain class of people only. Today litigation according to me is a speculation. ಒಂದನೇ ಕೋರ್ಟ್ ಆಯಿತು, ಟ್ರಯಲ್ ಕೋರ್ಟು, ಮುನ್ಸಿಪಲ್ ಕೋರ್ಟ್ ಅಥವಾ ಸಿವಿಲ್ ಜಡ್ಜ್ ಕೋರ್ಟ್ ಆಯಿತು, ಹೈಕೋರ್ಟ್ ಆಯಿತು, ಡಿಸ್ಟ್ರಿಕ್ಟ್ ಕೋರ್ಟ್ ಮತ್ತು ಹೈಕೋರ್ಟ್ ಆಯಿತು, ಮತ್ತು ಸುಪ್ರೀಂ ಕೋರ್ಟು. ನನ್ನ ತಂದೆಯವರು ಫ್ರಮ್ 57 to 67 to 71ವರೆಗೇನೆ ಇದ್ದರು, 73ವರೆಗೆ. 73ಯಲ್ಲಿ ಅವ್ರು ಸೂಪರ್ಸೀಡ್ ಆದರು, ರಾಜೀನಾಮೆ ಕೊಟ್ಟು ಬಂದು ಮತ್ತೆ ಚುನಾವಣೆ ನಿಂತು ಚುನಾವಣೆ ಗೆದ್ದರು ಅವರಿಗೆ. ಆವಾಗ ಸುಪ್ರೀಂ ಕೋರ್ಟಲ್ಲಿ 13 ಜನ ಜಡ್ಜಸ್ ಇದ್ದರು. ಸ್ಟಾರ್ಟ್ ಆಗುವಾಗ 8 ಜನ ಜಡ್ಜಸ್ ಇದ್ದದ್ದು, ಆನಂತರ 13 ಜನ ಆಯಿತು. ಇತ್ತೀಚಿನವರೆಗೆ 34 ಜನ ಇದ್ದರು. ಇವಾಗ 4 ಜನ ಜಾಸ್ತಿ ಆಗಿದ್ದಾರೆ, ಹೊಸದಾಗಿ ಬಂದಿದ್ದಾರೆ, 37 ಆಯಿತು. ಇನ್ನೊಂದು 4-5 ಆದರೆ ಮತ್ತೆ ಏನಾಗ್ತದೆ ಗೊತ್ತಾ, ನಮಗೆ ಬ್ರಾಂಚಸ್ ಮಾಡಿ ಅಂತಾರೆ. ಬೇರೆ ಸುಪ್ರೀಂ ಕೋರ್ಟ್, ಹೈಕೋರ್ಟಲ್ಲಿ ಬ್ರಾಂಚಸ್ ಇವಾಗಲೇ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಡೆಲ್ಲಿಗೆ ಒಂದು, ಕಲ್ಕತ್ತಾಕ್ಕೆ ಒಂದು, ರಾಜಸ್ಥಾನಿಗೆ ಒಂದು, ಪಂಜಾಬ್ಗೆ ಈ ರೀತಿ ಆಗ್ತದೆ. ಅದರ ಬೆಲೆ ಕಂಪ್ಲೀಟ್ ಆಗಿ ಹೊರಟೋಗ್ತದೆ. ಅದಕ್ಕೂ ಮುನ್ಸಿಪಲ್ ಕೋರ್ಟ್ಗೆ ಯಾವ ವ್ಯತ್ಯಾಸನೇ ಇಲ್ಲ. ಯಾಕೆ ಇಷ್ಟು ಕೋರ್ಟ್ಗಳು ಬೇಕು? ನಾವು ಚಿಕ್ಕವರಾಗಿದ್ದಾಗ, ನನಗಿಂತಲೂ ಮೊದಲು, ಅದಕ್ಕಿಂತ ಮೊದಲು ಮರದಡಿಯಲ್ಲಿ ಕೂತು ತೀರ್ಪು ಕೊಡ್ತಾ ಇದ್ರು. ಅದ್ರ ಮೇಲೆ ಅಪೀಲ್ ಇರಲಿಲ್ಲ. ಆ ತೀರ್ಪನ್ನು ಅವರು ಒಪ್ಕೊಳ್ತಾ ಇದ್ರು, ಅದಕ್ಕೆ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಇರಲಿಲ್ಲ. ಯಾಕಂದ್ರೆ ಎಲ್ಲರೂ ಒಪ್ತಾ ಇದ್ರು ಆ ತೀರ್ಪನ್ನು. ಹೌದು ಹೌದು. ಇವತ್ತು ಸುಪ್ರೀಂ ಕೋರ್ಟ್ ಇಂದ ತೀರ್ಪು ಬಂದ್ರೆ ಅದನ್ನ ಎಕ್ಸಿಕ್ಯೂಟಿಂಗ್ ಕೋರ್ಟಿಗೆ ತಗೊಂಡು ಹೋಗ್ಬೇಕು. ಆ ಕೋರ್ಟಲ್ಲಿ ಮುನ್ಸಿಫರು ಒಪ್ತಾರೋ ಇಲ್ವೋ, ಏನಾಗ್ತದೆ, ಏನಾದ್ರೂ ಎಕ್ಸ್ಪ್ಲನೇಷನ್ ಕೊಟ್ಟು ಅದು ತೀರ್ಪು ಸರಿಯಲ್ಲ, ಇದು ತೀರ್ಪು ಸರಿಯಲ್ಲ ಅಂತ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೋದು. ದಿಸ್ ಈಸ್ ಅಬ್ಸಲ್ಯೂಟ್ಲಿ ನಾನ್ ಸೆನ್ಸ್ ಅಕಾರ್ಡಿಂಗ್ ಟು ಮಿ. ಅಮೆರಿಕದಲ್ಲಿ ಇವತ್ತು ಕೂಡ 2 ಕೋರ್ಟು. ಎಕ್ಸಾಕ್ಟ್ಲಿ. ಮೊದಲನೇ ಕೋರ್ಟು, ಅಲ್ಲಿ ತೀರ್ಪಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ಸರಿಪಡಿಸಕ್ಕೆ ಒಂದು ಅಪೀಲ್ ಕೋರ್ಟ್ ಕೊಟ್ಟಿದ್ದಾರೆ. ಅದು ನನ್ನ ಅನಿಸಿಕೆಯಲ್ಲಿ ಬೇಡ ಇತ್ತು, ಆದ್ರೆ ಕೊಟ್ಟಿದ್ದಾರೆ ಒಂದು ಕೋರ್ಟ್. ಅದರ ನಂತರ ಯಾವ ಅಪೀಲು ಇಲ್ಲ, ಒಪ್ಪಲೇಬೇಕು ಅದನ್ನ. ನಿಮ್ಗೆ ಹೆಂಗ್ ಗೊತ್ತು ನೀವು ಸುಪ್ರೀಂ ಕೋರ್ಟಿಗೆ ಹೋದ್ರೆ ನಿಮ್ಗೆ ನ್ಯಾಯ ಸಿಗ್ತದೆ ಅಂತ? ಇತ್ತೀಚೆಗೆ ಒಬ್ಬರು ಕರ್ನಾಟಕದ ಹಿರಿಯ ಲಾಯರ್ ಹೇಳಿದ್ದಾರೆ, ಕರಪ್ಷನ್ ಈಸ್ ಓಪನ್ ಇನ್ ದ ಜುಡಿಷಿಯರಿ. ಅಲ್ಲಿ ಮೊನ್ನೆ ವರ್ಮಾ ಕೇಸ್ ಓದಿದ್ದೀರ ನೀವು? 10-15 ಕೋಟಿ ಇದರಲ್ಲಿ ಔಟ್ ಹೌಸಲ್ಲಿ ಇಟ್ಟಿದ್ರು. ಅದರಲ್ಲಿ ಸ್ವಲ್ಪ ಸುಟ್ಟು ಹೋಗಿದೆ ಬೇರೆ. ಇದೆಲ್ಲ ಹಿಂದಿನಿಂದ ಇತ್ತು. ಹಿಂದೆ ಅಂದರೆ ಕಳೆದ 20-25 ವರ್ಷದಿಂದ ಇತ್ತು. ಆದರೆ ಇದರ ಬಗ್ಗೆ ಯಾರು ಮಾತಾಡಲ್ಲ. ಯಾಕೆ ಬೇಕು ನಮಗೆ 2 ಕೋಟಿಗಿಂತ ಜಾಸ್ತಿ? ಒಂದೇ ಕೋಟಿ ಸಾಕಿತ್ತು, ಅದರಲ್ಲಿ ಬಿಟ್ಬಿಡೋಣ, ಇನ್ನೊಂದು ಇಟ್ಕೊಳ್ಳಿ. ದಿಸ್ ಈಸ್ ಅಬ್ಸಲ್ಯೂಟ್ ನಾನ್ ಸೆನ್ಸ್ ಅಕಾರ್ಡಿಂಗ್ ಟು ಮಿ. ಇವಾಗ ಆರ್ಬಿಟ್ರೇಷನ್ ಅಂತ ಮಾಡಿದ್ದಾರೆ. 3 ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆರ್ಬಿಟ್ರೇಟರ್ಸ್ ಆಗ್ತಾರೆ. ಅವ್ರು ಕೊಟ್ಟ ಅವಾರ್ಡ್ ಹೋಗುವುದು ಸಿವಿಲ್ ಜಡ್ಜ್ಗೆ. ಮತ್ತೆ ನೀವು ಆರ್ಬಿಟ್ರೇಷನ್ ಯಾಕೆ ಮಾಡಿದ್ದೀರಾ? ಅಲ್ಲಿ ಇಲ್ಲಿ ಕೋರ್ಟಿಂದ ಶುರು ಆಗ್ಬೋದಿತ್ತಲ್ಲ ಡಿಸ್ಪ್ಯೂಟ್ ಸೆಟಲ್ಮೆಂಟು. ಕರೆಕ್ಟ್. I mean, what is the use of this litigation? Therefore, I, for one, feel 2 ಜಡ್ಜಸ್ ಕೋರ್ಟ್ ಸಾಕು. ಇಷ್ಟು ಜನ ಕೋರ್ಟ್ಗಳೇ ಬೇಡ. ಆವಾಗ ನನ್ನ ಅನಿಸಿಕೆಯಲ್ಲಿ 70-75% ಕೇಸ್ಗಳು ಕಮ್ಮಿ ಆಗ್ತಿದೆ. ಇವತ್ತು ಏನಾಗಿದೆ ಅಂದರೆ, ಅಲ್ಲಿ ಟ್ರೈ ಮಾಡೋಣ, ಇಲ್ಲಿ ಮೇಲೆ ಹೋಗಿ ಟ್ರೈ ಮಾಡೋಣ, ಎಲ್ಲಾದರೂ ಒಂದು ಕಡೆ ನಮ್ಮ ಕಡೆ ಆಗ್ಬೋದು ಅನ್ನುವ ಗೆಸ್ ಇದೆ ಅಲ್ಲ, ಸ್ಪೆಕ್ಯುಲೇಷನ್ನು, ಅದು ಜಾಸ್ತಿ ಆಗಿದೆ ಇವತ್ತು. ಅದರಿಂದಾಗಿ ಅಕ್ಯುಮುಲೇಷನ್. ಇಷ್ಟು ಜನ ಜಡ್ಜಸ್ ಜಾಸ್ತಿ ಆಗಿದ್ದಾರೆ, ಎಲ್ಲ ಕೋರ್ಟ್ಗಳಲ್ಲೂ ಜಾಸ್ತಿ ಆಗಿದ್ದಾರೆ. ಮತ್ತು ಕೂಡ ಸುಪ್ರೀಂ ಕೋರ್ಟಲ್ಲಿ 1.5 million ಕೇಸಸ್ ಆರ್ ಸಮಥಿಂಗ್ ಪೆಂಡಿಂಗ್ ಅಂತ ಇತ್ತೀಚೆಗೆ ನಾನು ಓದಿದೆ. ಕರೆಕ್ಟ್. 30 ವರ್ಷ 35 ವರ್ಷ ಸುಪ್ರೀಂ ಕೋರ್ಟಲ್ಲಿ, ಕೊನೆಯ ಕೋರ್ಟಲ್ಲಿ ಈ ರೀತಿ ಆದರೆ ಏನು ಪ್ರಯೋಜನ? ಟ್ರೂ. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, now you spoke about corruption in judiciary. Yeah. ಇದು ಯಾವುದು ಸ್ಟ್ಯಾಟಿಸ್ಟಿಕ್ಸ್ ಇಲ್ಲ, ಬಟ್ 82% ಆಫ್ ದ ಇಂಡಿಯನ್ಸ್ ಬಿಲೀವ್ ದಟ್ ಇಂಡಿಯನ್ ಜುಡಿಷಿಯರಿ ಇಸ್ ಕರಪ್ಟೆಡ್.
So how can the judicial system can inbuild that trust in a common man? It cannot be done in one field at all. Hmm. ಈ ಬದಲಾವಣೆ ಬರಬೇಕಾದ್ರೆ ಸಾಮಾಜಿಕ ಬದಲಾವಣೆ ತರಬೇಕು. ಒಳ್ಳೆಯವರಿಗೆ ಗೌರವ ಸಿಗಬೇಕು. ತಪ್ಪಿಸುತ್ತೆ ಅಂತ ಗೊತ್ತು ಕೂಡ ಮಾಡಿ ಅವ್ರಿಗೆ ಗೌರವ ಕೊಡ್ತಾರೆ. ಹೌದು. ಈ ಇಂಥ ಒಂದು ಸಾಮಾಜಿಕ ಹಿನ್ನೆಲೆಯಲ್ಲಿ ನೀವು ಹೇಳಿದಂಥ ಇದು ಒಳ್ಳೆ ವಿಚಾರ ಬರಲ್ಲ ಅಂತ ನನ್ನ ಅನಿಸಿಕೆ. ಇವತ್ತು ನಾವು ಅದಕ್ಕೆ ಮಕ್ಕಳಲ್ಲಿ ಹೇಳುವುದೇನೆಂದ್ರೆ ಈ ತೃಪ್ತಿ ಮಾನವೀಯತೆ ಇರಬೇಕು, ಅದರ ಜೊತೆ ಅದು ಇಲ್ಲದವರಿಗೆ ಗೌರವ ಕೊಡಬಾರದು. ಕರೆಕ್ಟ್. ಇವತ್ತು ಹಂಗಲ್ಲ. ಹಿಂದೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ರ ಹೋಗಬೇಡ ಅಂತ. ಕೋರ್ಟ್ ಶಿಕ್ಷೆ ಅಲ್ಲ, ಆ ಬಹಿಷ್ಕಾರದಿಂದ ಆತ ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬದ ಎಲ್ಲ ಸದಸ್ಯರಿಗೂ ಕೂಡ ಅದರಿಂದ ಇದಾಗ್ತಾ ಇತ್ತು, ತಪ್ಪಾಗ್ತಾ ಇತ್ತು. ಇವತ್ತು ಹಂಗಲ್ಲ. ಇವತ್ತು ಜೈಲಿಗೆ ಹೋಗಿ ಬಂದರೆ ನಿಮಗೆ ಸನ್ಮಾನ. ಜೈಲಿಗೆ ಹೋಗಿ ಬಂದವರು ಮುಖ್ಯಮಂತ್ರಿ ಎಲ್ಲ